ಭ್ರಷ್ಟ ಸರ್ ಲೋಗ ಹೈಟ್ ಮಾಡ್ರಿ. ಜೊತೆಗೆ ಚುನಾವಣೆಗೆ ಆಹ್ವಾನ ನೀಡಿದ್ರು. ರಾಜೀನಾಮೆ ಕೊಟ್ಟು ಚುನಾವಣೆಯಲ್ಲಿ ಗೆದ್ದು ತೋರಿಸಿದೆ. ಭ್ರಷ್ಟ ಶಾಸಕರಂತ ನನಗೆ ಕರೆದಲ್ಲ. ಸರ್ ಕ್ಯಾಮರಾ ಅವರು ರಾಜ್ಯದಲ್ಲಿ ಒಬ್ಬ ಭ್ರಷ್ಟ ಮಂತ್ರಿ ಇದು ಕೂತ್ರಷ್ಟೇ. ಅವರೇನು ಐನೂರು ಗುಂಡು ಹೊಡೆದಾರ, ನಾವೇನು ಹೇಳ್ಬೇಕಂತ. ಅವರು ರಾಜ್ಯದಲ್ಲಿ ಒಬ್ಬ ಭ್ರಷ್ಟ ಮಂತ್ರಿ. ಆಮೇಲೆ ಚುನಾವಣೆ ಚಾಲೆಂಜು ಮಾಡಿದ್ದಾರೆ. ರಾಜೀನಾಮೆ ಕೊಟ್ಟು ಬರ್ರಿ, ನಿಮಗೆ ದುಡ್ಡು ಕೊಡ್ತೀನಿ ಖರ್ಚಿಗೆ ಅಂತ. ನಮ್ಮ ಜನ ಏನು ಹೇಳಿದರು, ನಿಮ್ಮನ್ನು ಆರಿಸಿ ಕಳಿಸೋದು ನಾವು ಅದಕ್ಕೆ ರಾಜೀನಾಮೆ, ನಿಮಗೆ ಅಧಿಕಾರ ಇಲ್ಲದ ರಾಜೀನಾಮೆ ಕೊಡೋದು. ಪಕ್ಷ ಏನಾದರೂ ನಿರ್ದೇಶನ ಕೊಟ್ಟು ರಾಜೀನಾಮೆ ಕೊಡು. ನಾವು ಕಾರ್ಯಕರ್ತರ ರಾಜೀನಾಮೆ ಕೊಡೋದ್ರೆ ಕೊಡಿ, ಯಾರೋ ಹೇಳ್ತಾರೆ ಅಂತ ತಿಳ್ಕೊಂಡು ಕೊಡ್ಲಿಕ್ಕೆ ಬರೋದಿಲ್ಲ. ಒಂದನೇದು. ಎರಡನೇದು, ನಾನು ಚುನಾವಣೆಗೆ ನಿಲ್ಲಬಾರ್ದಂತ ಮಾಡಿದ್ದೆ 28ಕ್ಕೆ ಸಾಕು ಪೈನ್ ಅಂತ ತಿಳ್ಕೊಂಡು. ಅದನ್ನು ನಿರಾಣಿ ಅವರು ಬಡ್ದು ಎಬ್ಸಿದ್ರಿ, ನಾನು ಬಡ್ದು ಎಬ್ಸಿದ್ರು. ಮತ್ತು ನಮ್ಮ ಕಾರ್ಯಕರ್ತರು ಏನು ಹೇಳಿದರು, ಆ ನಿರಾಣಿ ಅವರು ಏನು ದುಡ್ಡು ಕೊಡ್ತೀವಿ ಅಂತ ಹೇಳ್ಯಾರ, ಪುಣ್ಯ ದುಡ್ಡು ಕೊಟ್ಟರೆ ಇಸ್ಕೋರಿ ಅಂತ ಹೇಳ್ಯಾರ. ಪುಣ್ಯದ ದುಡ್ಡು ಕೊಟ್ಟರೆ ಇಸ್ಕೋ ಅಂತ ಹೇಳಿ. ಅದಕ್ಕೆ ನಮಗೆ ಅದನ್ನು ನಿರ್ಧಾರ ಮಾಡೋ ಕೆಲಸ ನಮ್ಮ ಕಾರ್ಯಕರ್ತರು. ಒಂದು ನಿಮಿಷ. ಆಮೇಲೆ ಇನ್ನೊಂದು ಚಾಲೆಂಜ್ ಹೇಳಿದ್ನಲ್ಲ, 28ಕ್ಕೆ ನಮ್ಮ ಪಕ್ಷ ಮತ್ತು ನಮ್ಮ ಕಾರ್ಯಕರ್ತರು ನನಗೆ ಇನ್ನೊಂದು ಟಿಕೆಟ್ ಕೊಟ್ಟಂದ್ರೆ ನಿಶ್ಚಿತವಾಗಿ ನಿರಾಣಿಯರ ವಿರುದ್ಧ ಸ್ಪರ್ಧೆ ಮಾಡ್ತೀನಿ. ಮಾಡೋ ವಿಚಾರ ಇದ್ದಿದ್ದಿಲ್ಲ, ಸ್ಪರ್ಧೆ ಮಾಡ್ತೀನಿ. ಸರಿ ಸರ್, ಇನ್ನೊಂದು, ಈಗ ನಂದಿ ಸಕ್ಕರೆ ಕಾರ್ಖಾನೆಗಳು 10 ಕೋಟಿ ರೂಪಾಯಿದೊಳಗೆ ಕೆಲಸ ಮುಗಿತಿತ್ತು. ಹೆಚ್ಚಿನ ಒಂದು ರೊಕ್ಕ ಕೇಳಲಿಕ್ಕತ್ತಾರೆ. ಈಗ ಅಂದರೆ ಹೆಚ್ಚಿನ ರೊಕ್ಕ ಸೇರಿಸೋದು ಅವಶ್ಯಕತೆ ಏನೈತಿ? ರೈತರಿಗೆ ಯಾಕೆ ಹೊರೆ ಮಾಡ್ತಾರೆ? ಇದಕ್ಕೆ ನೀವು ಏನು ಹೇಳ್ತೀರಿ ಸರ್? 20 ಕೋಟಿ ಕೊಡ್ತೀವಿ ಮುಗಿಸ್ತೇನೆ ಅಂದರೆ ನೀವು ಒಂದು ಸವಾಲು ಹಾಕಿದ್ರಿ. ಅದನ್ನೇ ಅತ್ಯಂತ ಬೇಜವಾಬ್ದಾರಿ ಹೇಳಿಕೆ. ಒಬ್ಬರು ನುರಿತ ರಾಜಕಾರಣಿ ಅಂತಿರೋ, ಅನುಭವಿ ಉದ್ಯೋಗಸ್ಥಂತಿರು, ಉದ್ಯೋಗಪತಿ ಅಂತಿರು, ಅವ್ರ ಬಾಯಲ್ಲಿ ಇಂಥ ಬರಬಾರ್ದು, ಸುಳ್ಳು ಹೇಳುವಂಥ ಬರಬಾರ್ದು. ಸಾರ್ವಜನಿಕರನ್ನು ದಾರಿ ತಪ್ಪಿಸೋ ಸ್ಟೇಟ್ಮೆಂಟ್ ಯಾರಿಂದನೂ ಆಗಬಾರ್ದು, ನನ್ನಿಂದನೂ ಆಗ್ಬೋದು, ಅವರಿಂದ. 10 ಕೋಟಿ ಅಲ್ಲ, ಇವು 10 ಕೋಟಿ ಗೊತ್ತೈತೆ ಹೇಳೋದು. ನಾವು ಈಗ ಕೈಕಾಲು ಬಿದ್ದು 20 ಕೋಟಿ ಕೊಡಿಸ್ತೀನಿ, ಅದನ್ನು ಮುಗಿಸ್ಕೊಡುತ್ತೆ. ಇದೊಂದು ಸವಾಲು ಸರ್. ಇವಾಗ ನೀವು 4 ಬಾರಿ ಶಾಸಕರಾಗಿರಿ, ಅವ್ರು 3 ಸರಿ ಶಾಸಕರಾಗ್ಯಾರ. ನಿಮ್ಮ ಆಸ್ತಿ ಕಮ್ಮಿ ಆಗ್ಯದ, ಅವ್ರ ಆಸ್ತಿ ಹೆಚ್ಚಾಗ್ಯದ ಅಂತಂದ್ರೆ ಭ್ರಷ್ಟಾಚಾರದಿಂದ ಮಾತ್ರ ಆಗಿದೆ. ನೋಡ್ರಿ, ಅವ್ರು ಮಾತಾಡ್ತಾರೆ, ನಾವೆಲ್ಲ ಸರ್ ಕ್ಯಾಮ್ರಾ ನೋಡಿ ಸರ್. ಅವ್ರ ಗಂಗಾಧರ ಸಮಸ್ಯೆಗಳದಾವ, ಅವರು ಆ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ. ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ. ಅವ್ರ ಗಂಗಾಧರೊಳಗೆ ಸಾಕಷ್ಟು ಸಮಸ್ಯೆ ಅದಾವೆ, ಆ ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ರಿ. ಆ ಸಮಸ್ಯೆ ನಿಮಗೂ ಎಲ್ಲರಿಗೂ ಗೊತ್ತಿದೆ, ಅದನ್ನು ಹೇಳಕ್ಕೆ ಹೋಗೋದಿಲ್ಲ. ಅವ್ರು ಮುಂದುವರೆದು ಇದಕ್ಕೆ ಏನಾದರೂ ಪ್ರತಿಕ್ರಿಯೆ ಮಾಡಿದರೆ ಮತ್ತು ಮುಂದೆ ನಾವು ಬರ್ತೀವಿ. ತೂಕದೊಳಗೆ ಭಾಳ ಸಕ್ಕರೆ ಕಾರ್ಖಾನೆಗಳು ಮೋಸ ಆಗ್ತೈತೆ ಅನ್ನುವಂಥದ್ದು ಎಲ್ಲರಿಗೂ, ನಿಮಗೆ ಪತ್ರಿಕಾ ಮಾಧ್ಯಮದ ಗೆಳೆಯರಿಗೂ ಗೊತ್ತಿದೆ, ಕಬ್ಬು ಕೊಡುವಂಥ ರೈತರಿಗೂ ಗೊತ್ತಿದೆ. ಈಗ ಹೆಂಗೋ ನಿರಾಣಿಯ ಕುಟುಂಬದವರು ಒಂದು ರೈತರನ್ನು ಕೂಡಿಸಿ ಅವರ ಅಭಿವೃದ್ಧಿ, ಕಬ್ಬು ಬೆಳೆಗೆ ಅಭಿವೃದ್ಧಿ ಪೂರಕವಾದಂಥ ಅಂಶಗಳನ್ನು ಚರ್ಚೆ ಮಾಡಿದರು. ನಮ್ಮ ಜಿಲ್ಲಾ ಸಚಿವರು ಅದನ್ನು ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಒಳ್ಳೆಯದು, ನಾನು ಒಳ್ಳೆಯದಂತ ಹೇಳ್ತೇನೆ. ಇಂಥ ಇವಾಗ ಚರ್ಚಾಕೂಟಗಳಾಗಬೇಕು, ರೈತರಿಗೆ ತಿಳುವಳಿಕೆ ಹೇಳಬೇಕು. ಅದನ್ನು ಕೃಷಿ, ಕಬ್ಬಿನ ಅಭಿವೃದ್ಧಿಯೊಳಗೆ ಏನೇನು ಬದಲಾವಣೆ ಆಗಿದೆ ಅದನ್ನು ಹೇಳಿದರೆ ಒಳ್ಳೆಯದು. ಅದಕ್ಕೆ ಪೂರ್ವಕವಾಗಿ ನಾನು ಹೇಳ್ತೀನಿ, ಯಾವಾಗ ಈಗ ರೈತರ ಕಬ್ಬಿನೊಳಗೆ ಯಾವ ಕಾರ್ಖಾನೆಯವರು ಮೋಸ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಅದಕ್ಕೆ ನೀವು ರೈತರ ಬಗ್ಗೆ ನಿಜವಾದ ಕಾಳಜಿ ಇತ್ತಂದ್ರೆ ದಯಮಾಡಿ ನಿಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ ನಾನು, ನೀವು ನಿಮ್ಮ ಕಾರ್ಖಾನೆಗಳ ಮುಂದೆ ಮಾನವ ರಹಿತ ಯಾವುದೇ ರೀತಿಯ ತೂಕದೊಳಗೆ ಮೋಸಲಾಗಲಾದ ರೀತಿಯ ತೂಕದ ವೇವಿಂಗ್ ಬ್ರಿಡ್ಜ್ಗಳನ್ನ ಹಾಕ್ಬೇಕಂತ ವಿನಂತಿ ಮಾಡ್ತೀನಿ. ಸರ್, ಈಗ ನಕಲಿ ಮತದಾನದ ಲಾಸ್ಟ್ ಟೈಮ್ ನೀವೇ ಶಾಸಕರಿದ್ದಾಗ ಆಗೈತೆ ಅನ್ನೋಂಥದ್ದು ಆರೋಪ ಅವರೇ ಮಾಡಿದ್ರು. ನೀವಿದ್ದಾಗ ಆಗಿತ್ತು, DC ಕಚೇರಿ ಒಳಗೆ ಇನ್ನೂ ಅದು ಕೂಡ ಅದಾವ ಅಂತ ಹೇಳಿದಾಗ ಅವರಿದ್ದಾಗ ಅವರು ಶಾಸಕರಿದ್ದರು, ಅವಾಗ ನಕಲಿ ಮತದಾನ ಆಗಿತ್ತು. ಆರಂಭದೊಳಗೆ ಹೇಳಿದೆ, ನನ್ನ ಆಕ್ಸಿಡೆಂಟ್ ಆಯಿತು, 7 ಮಂದಿ ಸ್ಪಾಟ್ ಡೆತ್ ಆದರು. 2 ವರ್ಷ 6 ತಿಂಗಳ ನನ್ನ ಮನೆಯೊಳಗೆ ಮಾಡ್ಕೊಂಡಿದ್ದೀನಿ. ಚುನಾವಣೆ 3 ತಿಂಗಳಿದ್ದಾಗ ಬಂದೀನಿ ನಾನು. ಚುನಾವಣೆ 3 ತಿಂಗಳಿದ್ದಾಗ ಬಂದಾಗ ಆವಾಗ ನಾನು ಜಮಖಂಡಿ 33 ಹಳ್ಳಿದ್ದು.
ಬೀಗಿ ತಾಲೂಕಿತ್ತು. ಅಭಿವೃದ್ಧಿ ಕೆಲಸ ಮಾಡಿದರೆ ನಾನು ಗೆಲ್ಲಬೇಕಾಗಿತ್ತು, ಗೆಲ್ಲಲಿಲ್ಲ. ಅದಕ್ಕೆ ಗೆಲ್ಲ ಅನ್ನುವಂಥದ್ದನ್ನು ನಮ್ಮ ಒಟ್ಟರು ಗೆಳೆಯರು ಕೂರಿಸ್ಕೊಂಡು ಮತದಾರ ಪಟ್ಟಿ ಪರಿಷ್ಕರಣೆ ಮಾಡಿದಾಗ ಅಲ್ಲಿ ಭಾಳ ಬೇರೆ ತಾಲೂಕಿನವರು ಒಂದು ಊರಾಗ ಡಬಲ್ಲ, ಒಂದು ವಾಲ್ನೊಳಗೆ ಇನ್ನೊಂದು ವಾಲ್ನೊಳಗೆ ಹಿಂಗೆ ಆದದ್ದನ್ನು ಹುಡುಕಿದ್ರು ನಮ್ಮವರು. ಆನಂತರ ನಾನು ಚುನಾವಣೆ ಆಯೋಗಕ್ಕೂ ಕಂಪ್ಲೇಂಟ್ ಮಾಡಿದೆ, ಜಿಲ್ಲಾಧಿಕಾರಿಗಳು ಕಂಪ್ಲೇಂಟ್ ಮಾಡಿದೆ, KPCC ಅವರು ಕಂಪ್ಲೇಂಟ್ ಮಾಡಿದೆ. ಆವಾಗ ಶಿವಸೇನೆ ಅನ್ನುವಂಥ IAS ಅಧಿಕಾರಿಯನ್ನು ಪರಿಷ್ಕರಣೆ ಮಾಡಲಿಕ್ಕೆ ಇಲ್ಲಿ ಬಂದರು. ಅವಾಗ 35,400 ವೋಟ್ ತೆಗೆದು ಅದರ ನಿರಾಣಿಯವರೇ ಮಾಡ್ಸಾರ್ತ ಹೇಳಿ ಇಲ್ಲಲ್ಲ ಅದನ್ನೇ ಯಾಕದು ಅವಾಗ ಇದ್ದು ಈಗ ನಮ್ಮವ್ರು ಈಗ ಬಿಹಾರ ಗಂಟು ಬಿದ್ದಿದ್ದಾರೆ. ಅದನ್ನು ಹರಿಯಾಣ ಮತ್ತು ಮಹಾರಾಷ್ಟ್ರದಿಂದ ಗಂಟು ಬೀಳಬೇಕಾಗಿತ್ತು. ಆದರೆ ಇವತ್ತು ಮಹಾರಾಷ್ಟ್ರದ್ದು ಕೋರ್ಟ್ನೊಳಗಿದೆ, ಕೇಸ್ ಹಾಕಿದ್ದಾರೆ ಕೋರ್ಟ್ನೊಳಗೆ. ಮಹಾರಾಷ್ಟ್ರ ಒಂದು ಜತ್ XML ಯಾರು ಅವ್ರು ಬಂದಾಗ ಕೇಳಿದ್ದೀನಿ ಅವ್ರನ್ನ, ವಿಕ್ರಮ್ ದಾದಾ ಸಾವಂತನ ಕೇಳಿದಿಲ್ಲ, ನಾವು ಕೋರ್ಟ್ ಕೇಸ್ ಹಾಕಿಲ್ಲ ಅಂತ ಹೇಳಿದ್ರು. ಹಂಗೆ ಇವತ್ತು ಬಿಹಾರದಲ್ಲಿ ನಡೀತಾ ಇದ್ದೇನೋ ಪೂರ್ವಭಾವಿಯಾಗಿ ಇದನ್ನು ಮಾಡಿದ್ದಾರೆ ಅಂದರೆ ನಿಜವಾದ ಇದು ಬಂಡವಾಳ ಮಾಡೋಕ್ಕೆ ನೀವು ಪ್ರಯತ್ನ ಮಾಡಿದ್ರಿ ಅನ್ನುವಂಥದ್ದನ್ನು ಆರೋಪ ಮಾಡಿದ್ರಿ. ಯಾರು ಇದನ್ನು ಹೈಕಮಾಂಡನ್ನು ಮನವೊಲಿಸಾಕಿದ್ದನ್ನು ಹೇಳಿದರು ಅನ್ನುವಂಥದ್ದು ಅದೊಂದು ಹೇಳಿಲ್ಲ ನೋಡೋಣ. ಹಾಂ, ಅವರು ಇನ್ನೂ 1 ವರ್ಷ ಚುನಾವಣೆಗಿಂತ ಮುಂಚಿತವಾಗಿಯೇ ನಾ ಮುಂದಿನ ಮುಖ್ಯಮಂತ್ರಿ ಅಂತ ಇಲ್ಲಿ ಘೋಷಣೆ ಮಾಡಿದ್ರು. ಇಂಪಾರ್ಟೆಂಟ್ ಪಾಯಿಂಟ್ ಬಿಟ್ಟು ಘೋಷಣೆ ಮಾಡಿದರು. ಇನ್ನು ಮೇಲೆ ಬೀಗಿ ಕ್ಷೇತ್ರವನ್ನು ನಂದನವನ ಮಾಡ್ತಾ ಅಂತ ಹೇಳಿದರು. ಏನೆಲ್ಲ ತಮ್ಮ ಒಬ್ಬರು ಬರಲಾರ್ದವ್ರು ಒಬ್ಬರು ಉಳಿಲಿಲ್ಲ. ಯಡಿಯೂರಪ್ಪನವ್ರು ಬಂದರು, ಶೋಭಾ ಕರಂದಾಸೆ ಬಂದರು, ಪೀಠಾಧಿಕಾರಿಗಳು ಬಂದರು, ಆನಂತರ ಸಿನಿಮಾ ನಟಿಯರು ಬಂದರು. ಎಲ್ಲರೂ ನಾನು ಸಿಂಗಲ್ ಹ್ಯಾಂಡೆಡ್ಲಿ ಚುನಾವಣೆ ಮಾಡಿದ್ದೆ. ನಮ್ಮ ನಾಯಕರು ಯಾರೂ ಬರಲಿಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನಾನು ಪ್ರಚಾರಕ್ಕೆ ಹೋದಾಗ ನಂದೊಂದು ಗಾಡಿ ಇನ್ನೊಂದು ಹಿಂಬಾಲ, 3ನೇ ಗಾಡಿ ಇಲ್ಲ. ಜನರ ಮನಸ್ಸಾಗ ತೊಗೊಂಡಿದ್ದಾರೆ ಅದನ್ನು. ಅವರು ನಾವು ಒಂದೇ ಮಾತು ಹೇಳಿ ನಿಮಗೆ, ನಿರಾಣಿ ಅವರು ಇಷ್ಟೆಲ್ಲ ದುಡ್ಡು ಇದು ಅಧಿಕಾರಿದ್ದು ನಾ ಕೆಲಸ ಮಾಡಿದಂಗೆ ಅವ್ರು ಮಾಡಿದ್ರಂದ್ರೆ ನಾವು ನಾಲ್ಲ ನನ್ನಂತ 10 ಮಂದಿ JT ಪಾಟೀಲ್ ನಿಂತರು ಗೆಲ್ತಿದ್ದಿಲ್ಲ. ಅವ್ರು ಮಾಡಲಾರ್ದಕ್ಕಾಗಿ ಜನರು ನೆಗೆಟಿವ್ ಆಗಿ ನನಗೆ ಆರಿಸಿ ಕಳಿಸಿದ್ದಾರೆ. ಇನ್ನು 3 ವರ್ಷ ಕೆಲಸ ಮಾಡೋದೈತಿ ಮಾಡ್ತೀನಿ. ಈಗ ಮಾಡಿ ಈಗೂ ನಾ ಏನು ಮಂಜೂರು ಮಾಡ್ಕೊಂಬಂದಿದ್ದ ನಿಮ್ಗೆ ಹೇಳಿಲ್ಲ, ಯಾಕಂದರೆ ಪತ್ರಿಕಾಗೋಷ್ಠಿ ಕರೆದದ್ದೇ ಬೇರೆ ಐತಿ. ಅದಕ್ಕಾಗಿ ಅದನ್ನು ಹೇಳಕ್ಕೆ ಹೋಗಲಿ. ಇನ್ನೊಂದು ಸಂದರ್ಭದಾಗ ಎಲ್ಲ ಹೇಳ್ತೀನಿ. ನಾನು ಇಂಪಾರ್ಟೆಂಟ್ಗೆ ಶತಾಯಬದ್ಧವಾಗಿ ಮುರುಗೇಶ್ ನಿರಾಣಿ ಅವರ ಅಪೋಸಿಟ್ ನಿಲ್ತೀವಿ. ನಿಶ್ಚಿತವಾಗಿಯೂ ನಮ್ಮ ಪಕ್ಷ ಟಿಕೆಟ್ ಕೊಡಬೇಕು. ನಮ್ಮ ಕಾರ್ಯಕರ್ತರು, ಇಡೀ ನಮ್ಮ ಕ್ಷೇತ್ರದ ಕಾರ್ಯಕರ್ತರು ನೀವು ನಿಲ್ಲ ಪರವಾನಗಿ ಕೊಡಬೇಕು. ಅವ್ರು ನಿಶ್ಚಿತವಾಗಿ ನಿಲ್ತೀನಿ. ಸರ್, ಇನ್ನೊಂದು ಚಾಲೆಂಜ್ ಮಾಡಿದ್ದೀನಿ. ಇಬ್ಬರು ನಾಮಿನೇಷನ್ ಕೊಟ್ಟು ಬೇರೆ ಕಡೆ ಹೋಗಿಬಿಡೋದು, ಪ್ರಚಾರ ಇಲ್ಲ. ಸರ್ ಇನ್ನೊಂದು ನಿಮ್ಗೆ ಆರೋಪ ಮಾಡಿದ್ದಾರೆ. ಏನಂದ್ರೆ ಇಂಡಿ ಅಲ್ಲಿ ಸಾಕಷ್ಟು ರೈತರಿಂದ ಸೇರನ್ನು ಬ್ಯಾಂಕ್ನಾಗ ಸಾಲ ಮಾಡಿದ್ರು. ಎಲ್ಲಾನು ಮಾರ್ಕೊಂಡ್ಮೇಲೆ ಆ ಯಾವುದೋ ಒಂದು ಸಾಲ ಕಟ್ಟಲಾರ್ದೆ ರೈತರಿಗೆ ಒಂದು ಸೇರಿ ದುಡ್ಡು ಕೊಡದೇನೆ ಇಲ್ಲಿ ಬಂದಿದ್ದಾರೆ. ತಮ್ಮ ಸ್ವಂತಕ್ಕೆ ಬಳಸ್ಕೊಂಡಿದ್ದಾರೆ. ರೈತರಿಗೆ ಒಳ್ಳೇದು ಮಾಡ್ತೇನೆ ಅಂತ ಹೇಳೋದು ಇವತ್ತು ಯಾಕೆ ಮಾಡಲಿಲ್ಲ? ಅವರಲ್ಲಿ ಏನಾರ ಪಕ್ಕ ಕೆಂಪು ರಕ್ತ ಇತ್ತಂದ್ರೆ ಇದನ್ನು ಮಾಡಿ, ಕೆಂಪು ರಕ್ತ ಏನಾರ ಇದು ಇಂಥ ಆರೋಪ ಮಾಡ್ತಾರೆ.